ಕರ್ನಾಟಕದ ಜನತೆ, ಕನ್ನಡಿಗರು, ಕರ್ನಾಟಕ ಜನತೆ ಡಿ ಬಾಸ್ ಅವ್ರು ಹೇಳ್ತಾ ಇದ್ದಾರೆ ಕನ್ನಡ ಸಿನಿಮಾ, ಕನ್ನಡ ಥಿಯೇಟ್ರ್ಗಳಿಗೋಸ್ಕರ ಮಾಡಿರೋದು, ಕನ್ನಡಿಗರಿಗೋಸ್ಕರ ಮಾಡಿರೋದು ಅಂತ ಹೇಳ್ತಾ ಇದ್ದಾರೆ. ನಾವು ಹೋಗಲೇಬೇಕು ಅಂತ ಡಿ ಬಾಸ್ ಅವರು ಏನೋ ಒಂದು ಮೀಡಿಯಾ ಮುಂದೆ ಹೇಳ್ದಂಥ ಮಾತುಗಳೇನಿದೆ, ಆ ಮಾತುಗಳಿಂದ ಇನ್ಸ್ಪೈರ್ ಆಗಿ ಅವ್ರಿಗೂ ವಾಮನ ಸಿನಿಮಾ ನೋಡಬೇಕು ಅನ್ನೋ ಅಂಥ ಕುತೂಹಲ ಮೂಡಿ ವಾಮನ ಸಿನಿಮಾ ನೋಡಿದ್ದಾರೆ. ರೈಲ್ವೆ ಗೇಟ್ ಬಿಡ್ತು ಮೂವ್ ಆಗ್ತಾಯಿದ್ದೀನಿ. ಹಾಗೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಏನು ಹೇಳ್ತಾ ಇದ್ದೆ ನಾನು ಎಲ್ಲಿಂಗ್ ನಿಲ್ಲಿಸಿದೆ, ವಾಮನ. ಸೊ ವಾಮನ ಸಿನಿಮಾನ ನೋಡಿ ಕರೆ ಕೊಟ್ಟಾಗ ಇಡೀ ಕರ್ನಾಟಕ ಜನತೆ ಕಿಕ್ಕಿರಿದು ಬಂದು ನಿಂತ್ಕೊಂತು, ಧೂಳಿಪಟ ಮಾಡಿಬಿಟ್ರು. ಎಂಥ ಸೆಲೆಬ್ರೇಷನ್ ಮಾಡಿದ್ರು. ಡಿ ಬಾಸ್ ಅವ್ರ ಮೂವಿ ರಿಲೀಸ್ ಆದಾಗ ಯಾವ ರೀತಿ ಸೆಲೆಬ್ರೇಷನ್ ಇರ್ತಿತ್ತು, ಅದಕ್ಕಿಂತ ಎರಡರಷ್ಟು ಸೆಲೆಬ್ರೇಷನ್ನು ಧನ್ವೀರ್ ವಾಮನ ಸಿನಿಮಾಗೆ ಅಷ್ಟು ರೆಸ್ಪಾನ್ಸ್ ಕೊಟ್ಟರು. ಇಡೀ ಕರ್ನಾಟಕ ಜನತೆ ಸಪೋರ್ಟ್ ಮಾಡಿದ್ದಾರೆ. ಅದ್ರಲ್ಲಿ ಕೆಲವ್ರು ಬಿಡಿ ನೆಗೆಟಿವ್ ಮಾಡೋರು ಇದ್ದೇ ಇರ್ತಾರೆ, ನೆಗೆಟಿವ್ ಆಗಿ ಮಾತಾಡ್ತಾರೆ, ನೆಗೆಟಿವ್ ಕಮೆಂಟ್ ಮಾಡ್ತಾರೆ. ಹಾಗೆ ಧನ್ವೀರ್ ಅವ್ರ ಬಗ್ಗೆ ಬಕೆಟು ಅದು ಇದು ಎಕ್ಸೆಟ್ರಾ ಡಬ್ಬಾ ಮೂವಿ ಅದು ಇದು ಅಂತ ಮಾತಾಡಿ ಕೆಲವು ಬ್ಯಾಡ್ ರಿವ್ಯೂಗಳು ಕೊಟ್ಟಿದ್ದು ಕೂಡ ಇದೆ. ಬಟ್ ಅದ್ರ ಮಧ್ಯ ಜನ ಯಾವುದಕ್ಕೂ ತಲೆ ಕೊಡಿಸ್ಕೊಂಡೆ ಈ ನನ್ನ ಮಕ್ಕಳು ನೆಗೆಟಿವ್ ಮಾಡ್ತಾರೆ, ನೆಗೆಟಿವ್ಗೆಲ್ಲ ನಾವು ತಲೆ ಕೊಡಬಾರ್ದು ಅಂತ ನಮ್ಮ ಕರ್ನಾಟಕದ ಜನತೆ, ಕನ್ನಡಿಗರು ಸೊ ವಾಮನ ಸಿನಿಮಾನ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಕೊಟ್ಟರು. ನೋಡಿ ತುಂಬ ಚೆನ್ನಾಗಿರೋದ್ರಿಂದ ಮೂವಿನ ಅವರೇ ಬಂದು ಇವಾಗ ಪ್ರಮೋಷನ್ ಮಾಡ್ತಾ ಇದ್ದಾರೆ ವಾಮನ ಸಿನಿಮಾ ನೋಡಿ. ಸೊ ಕೆಲವರು ನಮ್ಮ ಡಿ ಬಾಸ್ ಅಭಿಮಾನಿಗಳು ಏನಿದ್ದಾರೆ, ನಮ್ಮ ಡಿ ಬಾಸ್ಗೆ ಮಾಡಿದಂಥ ಸಹಾಯ ಆಗಿರ್ಬೋದು, ಅವ್ರ ಹಿಂದೆ ನಿಂತಂಥ ರೀತಿಯಿಂದ ವಾಮನ ಸಿನಿಮಾ ನೋಡೋಕೆ ಹೋದರೆ, ಇನ್ನು ಕರ್ನಾಟಕ ಜನತೆ ಡಿ ಬಾಸ್ ಅವ್ರು ಹೇಳ್ತಾ ಇದ್ದಾರೆ ಕನ್ನಡ ಸಿನಿಮಾ, ಕನ್ನಡ ಥಿಯೇಟ್ರ್ಗಳಿಗೋಸ್ಕರ ಮಾಡಿರೋದು, ಕನ್ನಡಿಗರಿಗೋಸ್ಕರ ಮಾಡಿರೋದು ಅಂತ ಹೇಳ್ತಾ ಇದ್ದಾರೆ. ನಾವು ಹೋಗಲೇಬೇಕು ಅಂತ ಡಿ ಬಾಸ್ ಅವರು ಏನೋ ಒಂದು ಮೀಡಿಯಾ ಮುಂದೆ ಹೇಳ್ದಂಥ ಮಾತುಗಳೇನಿದೆ, ಆ ಮಾತುಗಳಿಂದ ಇನ್ಸ್ಪೈರ್ ಆಗಿ ಅವ್ರಿಗೂ ವಾಮನ ಸಿನಿಮಾ ನೋಡಬೇಕು ಅನ್ನೋ ಅಂಥ ಕುತೂಹಲ ಮೂಡಿ ವಾಮನ ಸಿನಿಮಾ ನೋಡಿದ್ದಾರೆ. ಸೊ ಇನ್ನೂ ಯಾರು ನೀವು ವಾಮನ ಸಿನಿಮಾ ನೋಡಿಲ್ಲ, ದಯವಿಟ್ಟು ನಿಮ್ಮ ನಿಯರೆಸ್ಟ್ ಥಿಯೇಟರ್ಗಳಿಗೆ ಹೋಗಿ ವಾಮನ ಸಿನಿಮಾ ನೋಡಿ ಏನು ಹೇಳ್ತಾರೆ ಅಪ್ಕಮಿಂಗ್ ಹೀರೋಗಳಿಗೆ ಸಪೋರ್ಟ್ ಮಾಡೋಣ. ಹಾಗೆ ನಮ್ಮ ಕನ್ನಡ ಥಿಯೇಟರ್ಗಳಿಗೇನಿದೆ ಸಮಸ್ಯೆ ಆಗ್ತದೆ, ಇಂಥ ಒಳ್ಳೊಳ್ಳೆ ಸಿನಿಮಾಗಳು ಬಂದರೂ ಜನ ಬಂದಿಲ್ಲ ಅಂದರೆ ಥಿಯೇಟ್ರ್ಗಳು ಮುಚ್ಚುವ ಸ್ಥಿತಿ ಬಂದ್ಬಿಡುತ್ತೆ. ಸೊ ಆದ್ದರಿಂದ ನಮ್ಮ ಥಿಯೇಟರ್ ಸಂಸ್ಕೃತಿ ಹೋಗದೇ ಇರೋ ಥರ ನಾವು ನೋಡ್ಕೊಳ್ಳೋಣ. ಇಲ್ಲಾಂದರೆ ಎಲ್ಲ ಮಲ್ಟಿಪ್ಲೆಕ್ಸ್ಗಳು, ಪಿ ವಿ ಆರ್ಗಳು, ಇವಾಗೆಲ್ಲ ಓ ಟಿ ಟಿ ಅದು ಇದು ಅಂತೆಲ್ಲ ಬಂದು ಕನ್ನಡ ಸಂಸ್ಕೃತಿ ಏನಿತ್ತು ಮೊದಲು ಥಿಯೇಟರ್ಗಳಲ್ಲಿ ಮೂವಿ ರಿಲೀಸ್ ಆದರೆ ಯಾವ ರೀತಿ ಸೆಲೆಬ್ರೇಷನ್ ಇರ್ತಿತ್ತು ಅದೆಲ್ಲ ಕಮ್ಮಿ ಆಗಿಬಿಟ್ಟಿದೆ. ಏನು ಡಿ ಬಾಸು, ಸುದೀಪು, ಶಿವಣ್ಣ, XYZ ದೊಡ್ಡ ಇನ್ನು XYZ ಯಾರು ನೇಮ್ಗಳು ಹೇಳ್ತಾ ಇಲ್ಲ. ಸೊ ಎಲ್ಲರೂ ಹೇಳೋಕ್ಕಾಗಲ್ಲ. ಕೆಲವು ಸ್ಟಾರ್ಗಳನ್ನ ಬಿಟ್ಟರೆ ಇನ್ಯಾವುದೇ ಹೀರೋಗಳ ಮೂವಿಗೆ ಜನ ಸೇರ್ತಾ ಇಲ್ಲ. ಯಾಕೆ ಏನು ನನಗಂತೂ ಗೊತ್ತಿಲ್ಲ. ಸೊ ಈ ರೀತಿ ಆಗದಿರೋ ರೀತಿ ನಾವು ನೋಡ್ಕೊಳ್ಳೋಣ. ಸೊ ಕನ್ನಡ ಸಿನಿಮಾನ ಕನ್ನಡ ಥಿಯೇಟ್ರಿಗೆ ಹೋಗಿ ನೋಡಿ. ಹಾಗೆ ನಮ್ಮ ಅರ್ಕಾವತಿ ಯೂಟ್ಯೂಬ್ ಚಾನಲ್ನ ಯಾರಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಾನು ಎಲ್ಲ ರೀತಿಯ ವೀಡಿಯೋಗಳು ಮಾಡ್ತಾ ಇರ್ತೀನಿ. ಸೊ ನೀವು ವಿಡಿಯೋನ ಪೂರ್ತಿಯಾಗಿ ನೋಡಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಹಾಗೆ ನಿಮ್ಗೆ ಯಾವುದಾರ ಒಂದು ಟಾಪಿಕ್ ಬಗ್ಗೆ ಮಾತಾಡಬೇಕು ನಾನು ಮೋಟೋ ಬ್ಲಾಗಿಂಗ್ ಅಂದರೆ, ಸೊ ನೀವು ಕಮೆಂಟಲ್ಲಿ ತಿಳಿಸಿ. ಯಾರು ಹೆಚ್ಚು ಕಮೆಂಟ್ಗಳಿಗೆ ಎಷ್ಟು ಲೈಕ್ ಬಂದಿರುತ್ತೆ ಆ ಲೈಕ್ ನೋಡಿಕೊಂಡು ನಾನು ವೀಡಿಯೋ ಮಾಡ್ತೀನಿ. ಹಾಗೆ ನಾನು ಪ್ರತಿ ವಿಡಿಯೋಗೂ ಲೈಕು, ಕಮೆಂಟು, ಸಬ್ಸ್ಕ್ರೈಬು ಈ 3 ಮಾತ್ರ ಮಿಸ್ ಆಗಬಾರ್ದು. ಎಲ್ಲರೂ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಸೊ ಸಪೋರ್ಟ್ ಮಾಡ್ತೀರಾ ಅಂದ್ಕೊಂಡಿದ್ದೀನಿ, ಮಾಡಬೇಕು. ಕನ್ನಡಿಗರಿಗೆ ಸಪೋರ್ಟ್ ಮಾಡಿಲ್ಲ ಅಂದರೆ ಇನ್ಯಾರು ಮಾಡ್ತಾರೆ. ಸೊ ಬೇರೆ ಲ್ಯಾಂಗ್ವೇಜ್ಗಳಲ್ಲಾದರೆ ಸಪೋರ್ಟ್ ತುಂಬಾ ಸಿಗುತ್ತೆ, ನಮ್ಮ ಕನ್ನಡದಲ್ಲಿ ಏನು ಅಷ್ಟು ಸಿಗೋಲ್ಲ. ಈ ಆಂಟಿ ಏನೋ ನನ್ನನ್ನೇ ನೋಡ್ಕೊಂಡು ಹೋಗ್ತಾವ್ರೆ, ಏನು ಈ ಹುಚ್ಚ ನನ್ನ ಮಗನು ಏನೋ ಅವನವನೇ ಮಾತಾಡ್ಕೊಂಡು ಹೋಗ್ತಾವನೆ ಅಂತ. ಆ ಅಮ್ಮನಿಗೆ ಗೊತ್ತಿಲ್ಲ ಕ್ಯಾಮ್ರಾ ಇಟ್ಟಿದ್ದೀನಿ, ನಾವು ಮೋಟೋ ಬ್ಲಾಗಿಂಗ್ ಮಾಡ್ತಾಯಿದ್ವಿ ಅಂತ ಈ ಅಮ್ಮನಿಗೆ ಗೊತ್ತಿಲ್ಲ. ಸಾರಿ ಆಂಟಿ, ನಿಮ್ಗೆ ಗೊತ್ತಿಲ್ಲ, ತಿಳ್ಕೊಳ್ಳಿ. ಇನ್ಮೇಲೆ ನಾವು ಮೋಟೋ ಬ್ಲಾಗಿಂಗ್ ವೀಡಿಯೋ ಮಾಡ್ತಾಯಿದ್ದೀವಿ, ಅವ್ರು ಕೇಳಿಸಲ್ಲ ಬಿಡಿ. ಇನ್ ಕೇಸ್ ಅವ್ರು ಏನಾದರೂ ವೀಡಿಯೋ ನೋಡಿದ್ರೆ ಅವ್ರಿಗೆ ಗೊತ್ತಾಗುತ್ತೆ. ಸೊ ಇನ್ ಕೇಸ್ ಯಾರಾದರೂ ಅವ್ರ ರಿಲೇಟಿವ್ ಯಾರಾದರೂ ನೋಡಿದ್ರೆ ಅಮ್ಮನಿಗೆ ವೀಡಿಯೋ ಕಳಿಸಿ. ಸೊ ನಮ್ಮ ಅರ್ಕಾವತಿ ಮಾಸ್ಕ್ ಮ್ಯಾನ್ ಅವರು ಮೋಟೋ ಬ್ಲಾಗಿಂಗ್ ವೀಡಿಯೋ ಮಾಡ್ತಾರೆ ಅಂತ ಅವ್ರಿಗೆ ತಿಳಿಸ್ಕೊಡಿ. ಮಾಸ್ಕ್ ಮ್ಯಾನ್ ಅಂತ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನಾನು ಕೆಲವು ವೀಡಿಯೋಗಳಲ್ಲಿ ಮಾಸ್ಕ್ ಹಾಕ್ಕೊಂಡು ವೀಡಿಯೋ ಮಾಡ್ತಾಯಿರ್ತೀನಿ. ಆದರೆ ಕೆಲವರು ನಾನು ಏನೋ ಭಯ ಆಗಿಬಿಡುತ್ತೆ, ನಾನು ಯಾರು ಅಂತ ಗೊತ್ತಾಗ್ಬಿಡುತ್ತೆ, ಹಾಗೆ ಹೀಗೆ ಅಂದ್ಕೊಂಡು ಇವನು ಮಾಸ್ಕ್ ಹಾಕ್ಕೊಂಡು ಮಾತಾಡ್ತಾನೆ ಅಂತಲ್ಲ. ಸೊ ನಾನೇನಂದರೆ ನನ್ನ ಐಡೆಂಟಿಟಿ ಯಾರಿಗೂ ಗೊತ್ತಾಗಬಾರ್ದು. ನಾನು ಒಂಥರ ಹಿಂಗಂದರೆ ಪ್ರವೇಸಿ ಮನುಷ್ಯ. ಸೊ ನಾನು ವೀಡಿಯೋ ಮುಂದೆ ಬಂದರೆ ಏನಾಗುತ್ತೆ, ಜನ ಗುರ್ತಿಡಿತಾರೆ. ನನಗದು ಅವಶ್ಯಕತೆ ಇಲ್ಲ, ನನಗೆ ಪ್ರಚಾರ ಮಾಡ್ಕೊಳೋ ಅವಶ್ಯಕತೆ ಇಲ್ಲ. ನನಗೇನು ಮಾಡಬೇಕು, ವೀಡಿಯೋ ಮಾಡಬೇಕು, ವಿಷಯಗಳು ಹೇಳಬೇಕು ಅಷ್ಟೇ. ಅದು ಬಿಟ್ಟು ಮುಖ ಪ್ರಚಾರ ಮಾಡ್ಕೊಳೋದು ಅದು ಇದು ನಮಗೆಲ್ಲ ಅವಶ್ಯಕತೆನೇ ಇಲ್ಲ ಗುರು. ಆಂಟಿ 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 ಆಂಟಿ
ಸೊ ಮುಂದೆ ಒಂದು ಆಂಟಿ ಹೋಗ್ತಾ ಇದೆ. ಆ ಆಂಟಿ ಹೆಂಗೆ ಅಂದರೆ, ನಾನು ಇಲ್ಲಿ ಚಿಕ್ಕತಿರುಪತಿ ರೋಡಿಂದ ನೋಡ್ತಾ ಇದ್ದೀನಿ. ಆ ಅಮ್ಮ ಇಲ್ಲ ಲೆಫ್ಟಿಗೆ ಎಳ್ದು ಬಿಡ್ತಾರೆ, ಇಲ್ಲ ರೈಟ್ಗೆ ಎಳ್ದು ಬಿಡ್ತಾರೆ. ಇಲ್ಲಿ ಮುಂದೆ ನೋಡ್ತಾ ಇದ್ದೀರಲ್ಲ ಇವರು. ಸೊ ಏನು ಮಾಡೋಕ್ಕಾಗಲ್ಲ, ಲೇಡೀಸ್ ಅಂದ್ರೆ ಹಂಗೆ. ಆಂಟಿ ಸ್ವಲ್ಪ ನೋಡ್ಕೊಂಡು ಓಡಿಸಿ, ಸುಮ್ಮನೆ ನಾವು ಯಾಕೆ ಆಂಟಿನ ಕ್ರಾಸ್ ಮಾಡಿಬಿಡೋಣ. ಇಲ್ಲ ಅಂದರೆ ಆಂಟಿ ಲೆಫ್ಟು ರೈಟು ಇಂಡಿಕೇಟ್ರ್ ಹಾಕಲ್ಲ, ಏನಿಲ್ಲ, ಎಳ್ದು ಮಡಗ್ತಾರೆ. ಎಲ್ಲಿದೆ ನಾನು ಮಾಸ್ಕು. ಸೊ ನಾನು ಮಾಸ್ಕ್ ಹಾಕ್ಕೊಂಡು ಮಾತಾಡೋದೇನು ಅಂದರೆ, ನಾನು ಮುಖ ಪ್ರಚಾರ ಮಾಡ್ಕೊಳೋ ಅವಶ್ಯಕತೆ ಇಲ್ಲ. ನಾನು ಯಾಕೆ ವೀಡಿಯೋ ಮುಂದೆ ಬಂದು ನಾನು ಅಂತ ಪ್ರಚಾರ ಮಾಡಿಕೊಂಡು ಏನೋ ಹೇಳ್ತಾರಲ್ಲ, ಈ ಸೋ ಕಾಲ್ಡ್ ಕೆಲವು ಯೂಟ್ಯೂಬರ್ಗಳು, ಸೋ ಕಾಲ್ಡ್ ಕೆಲವು ಇನ್ಸ್ಟಾಗ್ರಾಮು ವೀಡಿಯೋ ಮಾಡೋರು, ಇವರೆಲ್ಲ ಬಿಲ್ಡಪ್ಗಳು ಕೊಡ್ತಾರಲ್ಲ, ಆ ರೀತಿ ನಮಗೆ ಬಿಲ್ಡಪ್ ಕೊಡೋಕ್ಕೆ ಬರಲ್ಲ ಗುರು. ಸೊ ನಾವಿರೋದೇ ಹೀಗೆ. ನೀವೇನಾದರೂ ಅಂದ್ಕೊಳ್ಳಿ, ಭಯಾನಾದರೂ ಅಂದ್ಕೊಳ್ಳಿ, XYZ ಆದರೂ ಅಂದ್ಕೊಳ್ಳಿ, ನಮಗೆ ಮುಖ ಪ್ರಚಾರ ಮಾಡ್ಕೊಳೋ ಅವಶ್ಯಕತೆ ಇಲ್ಲ. ನಾವು ಇದು ವೀಡಿಯೋ ಮಾಡಿ ಸಂಪಾದನೆ ಮಾಡಬೇಕು, ಯಾವುದೋ ಪ್ರಮೋಷನ್ ಮಾಡಿ ಸಂಪಾದನೆ ಮಾಡಬೇಕು ಅನ್ನೋ ಇಂಟೆನ್ಷನ್ ಇಲ್ಲ. ನಾವು ಇದರಿಂದನೇ ಬದುಕಬೇಕು ಅನ್ನೋಂಗಿದ್ರೆ ವೀಡಿಯೋ ಮುಂದೆ ಬಂದು ಬರಬೇಕಾಗಿತ್ತು. ನನ್ನದೇ ಆದಂಥ ಕೆಲವು ಕೆಲಸಗಳಿದೆ, ಬಿಸ್ನೆಸ್ಗಳಿದೆ. ಸೊ ಅದನ್ನ ನೋಡೋಕ್ಕೆ ನಂಗೆ ಟೈಮ್ ಸಿಗೋಲ್ಲ. ಅದ್ರ ಮಧ್ಯೆ ನಾನು ಅವಾಗವಾಗ ವೀಡಿಯೋ ಮಾಡೋದು ನಿಮಗೆ ಗೊತ್ತಾಗತ್ತೆ. ಸೊ ನಾನೇನು ಪ್ರೊಫೆಷನಲ್ ಯೂಟ್ಯೂಬರ್ ಅಲ್ಲ. ಸೊ ಎಡಿಟಿಂಗು ನನಗೇನು ಅಷ್ಟಾಗಿ ಒಂದು ಪರ್ಫೆಕ್ಷನಲ್ಲಿ ಬರಲ್ಲ. ಏನೋ ಒಂದು 40-50% ನಮಗೆ ಬರೋ ಎಡಿಟಿಂಗಲ್ಲಿ ನಾವು ಮಾಡಿ ವೀಡಿಯೋಗಳು ಹಾಕ್ತಾ ಇರ್ತೀವಿ. ಅದಕ್ಕಿಂತ ಮುಂಚೆ ಕೆಲವು ಏನು ಹೇಳ್ತಾರೆ, ಗೂಗಲ್ ಫೋಟೋಸ್ಗಳು ತೊಗೊಂಡು, ಇಲ್ಲ ಕೆಲವು ವೀಡಿಯೋಗಳು ಕ್ಲಿಪ್ಸ್ ತೊಗೊಂಡು ವಾಯ್ಸ್ ಓವರ್ ಕೊಟ್ಟು ವೀಡಿಯೋಗಳು ಮಾಡ್ತಾಯಿದ್ವಿ. ಯಾಕೆ ನಾವು ಮಾಡೋಣ, ಆದರೆ ಮುಖ ಪರಿಚಯ ಮಾಡ್ಕೊಬಾರ್ದು ಅಂದರೆ ಮಾಸ್ಕ್ ಹಾಕ್ಕೊಂಡು ಮಾಡೋಣ, ಇಲ್ಲ ಮೋಟೋ ಬ್ಲಾಗಿಂಗ್ ಮಾಡೋಣ, ಯಾವುದಾದ್ರೂ ಒಂದು ಟಾಪಿಕ್ ಎತ್ಕೊಂಡು ಮಾಡೋಣ ಅನ್ನೋ ಒಂದೇ ಒಂದು ಕಾರಣಕ್ಕೆ ಮಾಡ್ತಾಯಿದ್ದೀನಿ. ಸೊ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಹಾಗೆ ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಡಿ, ಸಪೋರ್ಟ್ ಮಾಡಿ. ಸಿಗೋಣ ಮತ್ತೊಂದು ವಿಡಿಯೋದಲ್ಲೇ. ಧನ್ಯವಾದಗಳು.